ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದರೆ ಮಸ್ತ್ ಆಗಿದೆ. ಬನ್ನಿ ಫಸ್ಟ್ ಪ್ರೊಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಆನಂತರ ಒಂದೊಂದೇ ವಿಚಾರಗಳನ್ನ ಇಲ್ಲಿ ಮಾತಾಡ್ತಾ ಹೋಗೋಣ. ಅವತ್ತು ರಘುನ ಕಂಡೆ, ಬಟ್ ಇವತ್ತು ಒಂದು ಮಗುನ ನೋಡ್ತಾ ಇದ್ದೆ. ಎಸ್, ಓಕೆ, ನೋಡಿದ್ರಲ್ಲ. ಇವಾಗ ನಿನ್ನೆ ಮತ್ತೆ ಇವತ್ತ 2 ದಿವಸನೂ ಕೂಡ ಕಿಚ್ಚ ಸುದೀಪ್ ಸರ್ನ ಎಲ್ಲರೂ ಕೂಡ ಮಿಸ್ ಮಾಡ್ಕೊಂಡಿರ್ತೀರಾ. ಅವರು ಸ್ವಲ್ಪ ಬ್ಯುಸಿ ಇರೋ ಕಾರಣ ಬಂದಿಲ್ಲ. ಇವಾಗ ಅನುಪಮ ಅವರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಇಲ್ಲಿ ನೋಡಿ, ಅದಕ್ಕೆ ಹೇಳಿದ್ದು ತಮ್ಮ ಮನೆಗೆ ಮರಳಿ ಬಂದಿರುವ ಅನುಪಮಗೆ ಆತ್ಮೀಯ ಸ್ವಾಗತ ಅಂತಂದ್ಬಿಟ್ಟು. ಕಳೆದ ಸೀಸನ್ನಲ್ಲೂ ಕೂಡ ಬಂದಿದ್ರು. ಯಾಕಂದರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಇವಾಗ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರು. ಅದರಲ್ಲೇ ಸ್ವಲ್ಪ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ಇದ್ರು. ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ರು. ಮತ್ತು ಕಾರಣಾಂತರಗಳಿಂದ ಇಲ್ಲಿ ಭವ್ಯಗೌಡ ಅವರು ಆಯ್ಕೆ ಆಗಿದ್ರು ಕೂಡ ಆ ಒಂದು ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ಳಿಲ್ಲ. ನೋಡೋಣ ಮತ್ತೆ ಸೀಸನ್ 2 ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ತಾರಾ ಇಲ್ವಾ ಅಂತ. ಈಗ ಸದ್ಯಕ್ಕೆ ನಿನ್ನೆ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಪ್ರೇಮ್ ಸರ್ ಮತ್ತು ಇಲ್ಲಿ ರೇಷ್ಮಾ ಅಣ್ಣಯ್ಯ ಅವರು ಮತ್ತು ತಾಂಡವರು ಭಾಗ್ಯ ಅವರು ಎಂಟ್ರಿ ಕೊಟ್ಟಿದ್ರು. ಈಗ ಫಸ್ಟ್ ಪ್ರೋಮೋದಲ್ಲಿ ಅನುಪಮ ಅವರು ಎಂಟ್ರಿ ಕೊಟ್ಟಿರೋದು ಇಲ್ಲಿ ತೋರಿಸಿದ್ದಾರೆ. ಇನ್ನು ಯಾರಾದರೂ ಬರ್ತಾರಾ ಅಂತ ಬಿಟ್ಟು. ಯಾಕಂದರೆ ನಿನ್ನೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 4 ಗೆಸ್ಟ್ಗಳು ಬಂದಿದ್ರು. ಈಗ ಯಾರು ಬರ್ತಾರೆ ಅಂತ ಕೂಡ ನೋಡೋಣ. ನಿನ್ನೆ ಅಷ್ಟೇ ಸೂರಜ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಇವತ್ತ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನೋಡಬೇಕಾಗುತ್ತೆ. ಫಸ್ಟ್ ಇಲ್ಲಿ ಅನುಪಮ ಅವರು ಎಂಟ್ರಿ ಕೊಟ್ಟಿದ್ದ ತಕ್ಷಣ ಇಲ್ಲಿ ಹೇಳ್ತಾರೆ, ಈಗ ಒಬ್ಬೊಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡಿ ಅಂತಂದ್ಬಿಟ್ಟು ಹೇಳ್ತಾರೆ. ಈಗ ಅಶ್ವಿನಿ ಅವರು ಯಾರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರೆ, ಹೇಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಅಲ್ಲಿ ತೋರಿಸಿರೋದು. ಫಸ್ಟ್ ಪ್ರೋಮೋದಲ್ಲಿ ಇರೋ ಪ್ರಕಾರ ಅಶ್ವಿನಿ ಅವರು ಹೇಳ್ತಾರೆ, ಈಗ 14ನೇ ವಾರದಲ್ಲಿದ್ದೀವಿ. ಅವತ್ತು ರಘುನ ಕಂಡೆ, ಬಟ್ ಇವತ್ತ ಒಂದು ಮಗುನ ನೋಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಹೇಳಿದ್ರು. ಇನ್ನು ಪ್ರೀತಿಯಿಂದ ಈ ಮನೆಯಲ್ಲಿ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ರಘು ಅವ್ರನ್ನ ಅಣ್ಣ ಅಂತ ಎಲ್ಲರೂ ಕೂಡ ಕರೀತಾರಂತೆ. ಆದರೆ ಅಶ್ವಿನಿಯವ್ರಿಗೂ ಕೂಡ ರಘು ಅಣ್ಣ ಅಂತ ಕರಿಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ರು. ಅಷ್ಟರಲ್ಲೇ ನೀವು ನೋಡಬೇಕು, ಎಲ್ಲರೂ ರಿಯಾಕ್ಷನ್ನು ಕೂಡ ಕರಿಬೇಡಿ ಅಂತ ಧ್ರುವಂತವರು ಕೂಡ ಇಲ್ಲಿ ಕೈ ಸನ್ನೆ ಮಾಡಿ ತೋರಿಸೋದು. ಅಂದರೆ ಒಬ್ಬೊಬ್ರು ಒಂದೊಂದು ರಿಯಾಕ್ಷನ್ ಕೊಟ್ಟರು. ಯಾಕಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಅಶ್ವಿನಿಯವರು ಒಂದ್ಸತಿ ಕೂಡ ರಘು ಅಣ್ಣ ಅಂತ ಇಲ್ಲಿ ಕರೆದಿಲ್ಲ, ರಘು ಅವರೇ ಅಂತ ಇಲ್ಲಿ ಕರೆದಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಸ್ವಲ್ಪ ಎಲ್ಲರೂ ಕೂಡ ಅಶ್ವಿನಿಯವ್ರ ಕಾಲು ಕೂಡ ಎಳಿತಿದ್ದಾರೆ. ಯಾಕಂದ್ರೆ ಅವ್ರು ಮಾತಾಡ್ತಿರೋದು ಕೂಡ ಇಲ್ಲಿ ಅದೇ ರೀತಿ ಇತ್ತು. ಫಸ್ಟ್ ನಾನು ರಘು ಅವ್ರನ್ನ ನೋಡಿದೆ, ಈಗ ಮಗುನ ನೋಡ್ತಾ ಇದ್ದೀನಿ ಅಂತ ಇಲ್ಲಿ ಹೇಳಿದ್ರಲ್ಲ. ಯಾವುದೋ ಒಂದು ಸೀಸನ್ ಅಲ್ಲಪ್ಪ, ಅವ್ರ ಒಳಗಡೆ ಒಂದು ಮಗು ಇದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ರು. ಈಗ ಸೇಮ್ ಅದೇ ಥರ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಇದಾಗಿದ ತಕ್ಷಣ ನೋಡಿ, ನೆಕ್ಸ್ಟ್ ಇಲ್ಲಿ ರಘು ಅವ್ರು ಮಾತಾಡಿರೋದು ತೋರಿಸಿದ್ರು. ಆ್ಯಸ್ ಎ ಪರ್ಸನ್ ಅವರು ನನಗೆ ತುಂಬ ಇಷ್ಟ ಅಂತಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ಎಲ್ಲರೂ ಕೂಡ ಓ ಅಂತ ಕಿರ್ಚಾಡಿದ್ರು. ಅಂದರೆ ಈ ಒಂದು ಜೋಡಿನೂ ಕೂಡ, ಅಂದರೆ ಇವರಿಬ್ಬರದು ಬಾಂಡಿಂಗ್ ಬಗ್ಗೆ ನಾನು ಹೇಳ್ತಾ ಇರೋದು. ತುಂಬ ಜನ ಇಲ್ಲಿ ಇಷ್ಟಪಡ್ತಾರೆ. ಇವರಿಬ್ಬರು ಡ್ಯಾನ್ಸ್ ಮಾಡೋದಿರ್ಬೋದು, ಮತ್ತು ಇಲ್ಲಿ ಇವರಿಬ್ಬರು ಜಗಳ ಆಡೋದಿರ್ಬೋದು. ಒಂದ್ಸತಿ ಅಷ್ಟೇ ತುಂಬ ದೊಡ್ಡದಾಗಿ ಜಗಳ ಆಗಿದ್ದು, ಅವಾಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಅಶ್ವಿನಿ ಅವರು ಹೇಳಿದ್ದು. ಅದಾದಮೇಲೆ ಅಂಥ ಒಂದು ದೊಡ್ಡ ಜಗಳ ಏನೂ ಆಗಲಿಲ್ಲ. ಸುಮಾರು ಒಂದು 2 ಸತಿ ಇವರಿಬ್ಬರ ಮಧ್ಯೆ ಜಗಳಗಳು ಆಯಿತು. ಅದಾದಮೇಲೆ ಸಣ್ಣ ಪುಟ್ಟ ಜಗಳಗಳು. ಅದರಲ್ಲೂ ಕೂಡ ಈ ವಾರ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಫ್ಯಾಮಿಲಿಗಳು ಕೂಡ ಬಂದು ಹೋದ್ಮೇಲೆ ಸುಮಾರು ಚೇಂಜಸ್ ಆಗೋಗ್ಬಿಟ್ಟಿದೆ. ಅಶ್ವಿನಿ ಅವರದ್ದು ಸಿಕ್ಕಾಪಟ್ಟೆ ಚೇಂಜಸ್ ಆಗಿದ್ದಾರೆ ಅಂತ ನನಗಂತೂ ಇಲ್ಲಿ ಅನ್ನಿಸ್ತು ನೋಡಿ. ಯಾಕಂದರೆ ಒಬ್ಬೊಬ್ಬರನ್ನ ಸ್ವಲ್ಪ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೌದು, ಬಿಗ್ ಬಾಸ್ ಮೇಲೆ 13 ವಾರಗಳು ಈಗ ಕಳೆದು ಹೋಗಿದೆ. 14ನೇ ವಾರದಲ್ಲಿ ಇವಾಗ ಇದ್ದೀವಿ. ಎಲ್ರಿಗೂ ಕೂಡ ಒಂದು ಅನಿಸಿರುತ್ತೆ, ಯಾಕೆ ಒಬ್ಬರು ನನಗೆ ಅರ್ಥನೇ ಆಗಿಲ್ಲ ಕಂಟೆಸ್ಟೆಂಟು ಅಂತ ಅಂದ್ಬಿಟ್ಟು. ಆದರೆ ಅಶ್ವಿನಿಯವರು ರಘುವನ್ನ ತುಂಬ ಚೆನ್ನಾಗಿ ಇಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ ಇಲ್ಲಿ ಹೇಳಿದ್ದು. ಅವ್ರ ವೈಫ್ ಅವರು ಕೂಡ ಹೇಳಿದ್ರು, ತುಂಬ ಇಲ್ಲಿ ಸಿಕ್ಕಾಪಟ್ಟೆ ಅವರು ಕೋಪ ಮಾಡ್ಕೊತಾರೆ, ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾಗಿ ಇದ್ದಾರೆ ಅಂದರೆ ನನಗೆ ಶಾಕ್ ಆಯಿತು ಅಂತ ಕೂಡ. ಆದರೆ ಅಶ್ವಿನಿಯವರು ಅದಕ್ಕೂ ಒಂದು ಪಟ್ಟು ಮೇಲೆ ಇಲ್ಲಿ ರಘು ಅವ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ಅವ್ರ ಒಳಗಡೆ ಒಂದು ಮಗು ಥರ, ಅಂದರೆ ಮಗು ನೋಡ್ತಿದ್ದೀನಿ ಅಂತ ಅಲ್ಲಿ ಅಂದ್ರಲ್ವಾ. ನೋಡೋಣ ಇನ್ನು ಏನೆಲ್ಲ ವಿಚಾರಗಳು ಇಲ್ಲಿ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ನೋಡಿ, ಅವ್ರು ಹೇಳಿದ್ದೇನಪ್ಪ ಅಂತಂದರೆ ಅಶ್ವಿನಿಯವರು ಒಂದಿಷ್ಟು ಅವರನ್ನು ಅರ್ಥ ಮಾಡಿಕೊಂಡ್ರು, ನಾನು ಅವರನ್ನು ಅರ್ಥ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು. ಅದೇ ಜಗಳ ಹೇಳೋದ್ನಲ್ಲ, ಜಗಳಗಳೆಲ್ಲ ಆದಮೇಲೆ ಇವರಿಬ್ಬರ ಮಧ್ಯೆ ಸುಮಾರು ಮುನಿಸುಗಳು ಇಲ್ಲಿ ಬಂತು, ಮನಸ್ತಾಪ ಕೂಡ ಇಲ್ಲಿ ಬಂತು. ಯಾಕಂದರೆ ಅಶ್ವಿನಿ ಅವಳು ಕೂಡ ಅಶ್ವಿನಿ ಅವರೇ ಅಂತ ಕರಿಬೇಕು ಅಂತಂದ್ಬಿಟ್ಟು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಅವ್ರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಕರಿಬೇಕು, ಏಕವಚನದಲ್ಲಿ ಕರಿಬಾರ್ದು ಅಂತಂದ್ಬಿಟ್ಟು ಈ ಥರ ವಿಚಾರದಲ್ಲಿ ಸ್ವಲ್ಪ ಕ್ಲಾಶಸ್ಗಳು ಆಗಿತ್ತು. ಅದಾದಮೇಲೆ ಇಬ್ಬರು ಕೂಡ ಒಂದು ಗೇಮನ್ನು ಕೂಡ ಒಟ್ಟಿಗೆ ಇಲ್ಲಿ ಆಡಿದ್ರು. ಜಗಳ ಆದಮೇಲೂ ಕೂಡ ಒಟ್ಟಿಗೆ ಆಡಿದ್ರು. ಅವಾಗ ಹೇಳಿದ್ರು ಎಕ್ಸ್ಪೀರಿಯನ್ಸ್ ಸೇರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅದೇ ರೀತಿ ಆಡಿದ್ರು. ಬಟ್ ಆದರೆ ಕ್ಯಾಪ್ಟನ್ ಆಗಲಿ ಅಶ್ವಿನಿ ಅವರಿಗೆ ಸದ್ಯ ಇವಾಗ ಇಬ್ಬರು ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದಕ್ಕೇನೆ ಇಲ್ಲಿ ಗಿಲ್ಲಿಯವ್ರು ಹೇಳಿದ್ರು. ಅಂದರೆ ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ಗಿಲ್ಲಿಯವ್ರು ಹೇಳಿದ್ರು, ಅಕ್ಕ ಇದು ನಿಜವಾಗ್ಲೂ ಸ್ವಯಂವರ ಥರ ಫೀಲ್ ಆಗ್ತಾ ಇದೆ ಅಂತಂದ್ಬಿಟ್ಟು.
ಆಕ್ಚುಲಾಗಿ ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ರಲ್ಲ, ಹಾಗೆ ಅನ್ಸುತ್ತೆ. ಇದೊಂಥರ ಸ್ವಯಂವರ ಥರನೇ ಇಲ್ಲಿ ಕಾಣಿಸ್ತಿದೆ. ಅವ್ರು ನನ್ನ ಅರ್ಥ ಮಾಡ್ಕೊಂಡ್ರು, ನಾನು ಅವ್ರನ್ನ ಅರ್ಥ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು. ನೋಡೋಣ ವೀಕ್ಷಕ, ಇನ್ನು ಏನೆಲ್ಲ ಅಶ್ವಿನಿ ಅವ್ರು ಹೇಳಿದ್ದಾರೆ, ಮತ್ತು ಇದಕ್ಕೆ ರಘು ಅವರು ಯಾವ ರೀತಿ ರಿಪ್ಲೈ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಕೂಡ ಇಲ್ಲಿ ಹೇಳಿದ್ರೆ ಒಂದು ವರ್ಡ್ ಮಾತಾಡೋದು ಮಾತ್ರ ಇಲ್ಲಿ ತೋರಿಸಿದ್ರು. ಆಸ್ ಎ ಪರ್ಸನ್ ಅವ್ರು ನನಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು. ನೋಡೋಣ ಇನ್ನು ಏನೆಲ್ಲ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು. ಮೊದಲನೇ ಪ್ರೋಮೋನ ಇಷ್ಟು ಚೆನ್ನಾಗಿದೆ, ಇನ್ನು ಏನೆಲ್ಲ ವಿಚಾರಗಳು ಇಲ್ಲಿ ಮಾತಾಡಿರ್ಬೋದು, ಮತ್ತೆ ಒಬ್ಬರ ಬಗ್ಗೆ ಒಬ್ಬರು ಇಂಟ್ರೊಡ್ಯೂಸ್ ಮಾಡ್ಕೊಡಿ ಅಂತಂದಾಗ ಈಗ ಸದ್ಯ ರಘು ಅವ್ರದ್ದು, ಅಶ್ವಿನಿ ಅವ್ರದ್ದು ಇಲ್ಲಿ ತೋರಿಸಿದ್ದಾರೆ. ಇನ್ನು ಕಾವ್ಯ ಅವರು ಮತ್ತಿಲ್ಲಿ ಗಿಲ್ಲಿ ಅವರು ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ರಾಶಿಕಾ ಅವರಂತೂ ಮಿಸ್ ಮಾಡ್ಕೊಂಡ್ರು ಬಿಡಿ, ಯಾಕಂದರೆ ನಿನ್ನೆ ತಾರೆ ಇಲ್ಲಿ ಸೂರಜ್ ಅವರು ಎಲಿಮಿನೇಟ್ ಆದರು. ಸಿಕ್ಕಾಪಟ್ಟೆ ಹತ್ರು. ಈಗ ಯಾರ್ಯಾರು ಹೋಗಿ ಯಾರ್ಯಾರ ಬಗ್ಗೆ ಮಾತಾಡ್ತಾರೆ, ಏನೇನು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ ವೀಕ್ಷಕರೇ. ಸದ್ಯ ಇವಾಗ ಪ್ರೋಮೋ ನೋಡಿ ನಿಮಗೆ ಅನ್ನಿಸ್ತು ಬಿಗ್ ಬಾಸ್ ಮನೆಯಲ್ಲಿ ಸ್ವಯಂವರ ನಡೀತಿದೆಯಾ? ಯಾಕಂತಂದರೆ ಅದೇ ಥರ ಇಲ್ಲಿ ಅನ್ನಿಸ್ತಿದೆ, ಫೀಲ್ ಆಗ್ತಿದೆ ಅಕ್ಕ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ಅಣ್ಣ ಅಂತ ಕರಿಬೇಕು ಅಂತ ಅನ್ಕೊಂಡೆ ಅಂತ ಅಂದ್ಬಿಟ್ಟು, ಅಂದರೆ ಅನ್ಕೊಂಡೆ ಬಟ್ ಕರ್ದಿಲ್ವಲ್ಲ ಅವ್ರು ಒಂದ್ಸತಿನೂ ಕೂಡ. ಸೊ ವೀಕ್ಷಕರೇ, ಸದ್ಯ ಪ್ರೋಮೋದಲ್ಲಂತೂ ಇಲ್ಲಿ ಅಶ್ವಿನಿ ಅವರು ರಘುವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಸ್ವಲ್ಪ ಅವರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಇನ್ನು ಏನೆಲ್ಲ ವಿಚಾರಗಳು ಹೇಳ್ಬೋದು, ಮತ್ತೆ ನೀವು ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋದನ್ನ ನೋಡಕ್ ಕಾಯ್ತಾ ಇದ್ದೀರಾ ಅನ್ನೋದನ್ನ, ಮತ್ತೆ ಈ ಒಂದು ಪ್ರೋಮೋ ಬಗ್ಗೆ ನಿಮಗೇನು ಅನ್ನಿಸ್ತು, ಇವತ್ತಿನ ಎಪಿಸೋಡಲ್ಲಿ ಯಾರು ಎಲಿಮಿನೇಟ್ ಆಗಿ ಹೋಗಬಹುದು ಮತ್ತೆ ಹೋಗಬೇಕು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.